ನೀವು ಜಮೀನ್ದಾರ್ ವಂಶದವರ? ತುಂಬಾ ಕಷ್ಟಪಟ್ಟ ಮೇಲ್ ಬಂದವನ್ ಸರ್ ನಾನು. ಕಷ್ಟಪಟ್ಟು ಜಮೀನಿರೋರು ಮಾರ್ತಾರೆ, ದುಡ್ಡಿರೋರು ಕೊಂಡ್ಕೋತಾರೆ. ಮತ್ತಿದ್ರಲ್ಲಿ ನೀವೇನು ರಿಯಲ್ ಎಸ್ಟೇಟು? ತೂಗದಿಕ್ಕೆ ತಕಡಿಗೆ ಮುಳ್ಳಿರ್ಬೇಕಲ್ಲ. ಗುಡ್. ಒಂದು ನಿಮಿಷ ಆಮೇಲೆ ಮಾಡಿಸ್ತೀನಿ. ಹೇಯ್, ಅಣ್ಣ ಬ್ಯುಸಿಯಾಗಿದ್ದಾರೆ, ಅಣ್ಣ ಬೇರೆ ಲೈನ್ಲಿದ್ದಾರೆ, ಅಣ್ಣನ ಕೈಲಿ ಫೋನ್ ಮಾಡಿಸ್ತೀನಿ ಹೀಗೆ ಹೇಳ್ಕೊಂಡ್ರೆ ಎದುರಿಸಿ ಬಿಲ್ಡಪ್ ತಗೋತಿರಲ್ಲ. ಎಲ್ರು ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಂಡ್ರೆ ನೀವುಗಳು ಮಾತ್ರ ಫೋನ್ ಕಾಲ್ ಮೇಲೆ ನಿಂತ್ಕೋತೀರಾ. ಇವನ್ ಯಾಕೆ ನಿಮ್ಮನ್ನ ಜೊತೆಗೆ ಇಟ್ಕೊಂಡಿದ್ರೆ ಗೊತ್ತಾ? ನಿನ್ ಜೀವ ಉಳಿಸ್ಕೊಳಕ್ಕೆ ಇವ್ರ ಜೀವನ ಆಡಾಡ್ತಾ ಇದೀಯಾ? ಕಿಲ್ಲಾಡಿ ನೀನ್ ಬಿಲ್ಲು, ಇವ್ರ ಬಾಣ. ಈ ಶ್ರದ್ಧೆ, ಪ್ರಾಮಾಣಿಕತೆ, ಪೌರುಷ ತುಂಬಾ ನೋಡ್ಬಿಟ್ಟಿದ್ದೀನಿ. ಆ ತರ ಎಷ್ಟೋ ಜನ ಬಂದು ತಿಂದು ಪಾರ್ಸಲ್ ತಗೊಂಡೋಗ್ಬಿಟ್ಟಿದ್ದಾರೆ. ಹಲೋ, ನಮ್ ಡಿಪಾರ್ಟ್ಮೆಂಟ್ ಒಂಥರ ಅವರೆಕಾಳು ಮಾರ್ಕೆಟ್ ಇದ್ದಾಗೆ. ಅವರೆಕಾಯಿ ಸುಲಿದ್ರೆ ಹುಳುಗಳು ಸಿಗ್ತವೆ. ಏನೋ 2 ಹುಳುಗಳು ಊಟ ಹಾಕ್ಬಿಟ್ರೆ ಇಡೀ ಡಿಪಾರ್ಟ್ಮೆಂಟ್ನ ಸಾಕ್ತಿದ್ದೀನಿ ಅಂತ ತಿಳ್ಕೊಬೇಡ. ಬ್ರಹ್ಮ ನಿಮ್ ಹಣೆ ಬರನ ಪೆನ್ಲ್ ಬರೆದ್ರೆ ನಾನ್ ಗನ್ಲ್ ಬರಿತೀನಿ. ಬಿಡಿ ಸರ್, ನಾವು ಗಂಡಸ್ರೆ. ದಾಡಿ ಮೀಸೆ ಬೆಳೆಸ್ಕೊಂಡ್ರಲ್ಲ ಗಂಡ್ಸ್ ಅನ್ಸ್ಕೊಳಲ್ಲ ಕಣ. ಹಂಗ ಅನ್ಸ್ಕೊಳಂಗಿದ್ರೆ ಕರಡಿ ಎಲ್ಲಾರ್ಗಿಂತ ದೊಡ್ಡ ಗಂಡ್ಸು. ಗಂಡ್ಸಾಗಿರ್ಬೇಕು ಅಂದ್ರೆ ಬ್ಲಡ್ ಇರ್ಬೇಕು, ಅದು ಶುದ್ಧವಾಗಿ. ಶಂಕರ್ ಸರ್, ಗಾಡಿಲಿ ನೀರಿದೆ ತಗೊಂಬನ್ರಿ. ಸರಿ ಸರ್. ನಾವೆಲ್ಲ ಭೂಮಿಗೆ ಬಂದು ಹೋಗೋದೆ ಒಂಥರ ಫಂಕ್ಷನ್ಗೆ ಬಂದು ಹೋದಂಗೆ. ಬಂದ ಮೇಲೆ ಎಲ್ಲರ ತರ ಪಂಕ್ತಿಲ್ ಕೂತು ತಿಂದು ಕುಡ್ದು ಎದ್ದು ಹೋಗ್ತಾ ಇರ್ಬೇಕು. ನಾವು ಇನ್ವಿಟೇಷನ್ ಇದ್ರೆ ಮಾತ್ರ ಹೋಗೋದು, ಹೋದ್ಮೇಲೆ ಮುಯ್ಯಾಕ್ಬಿಟ್ಟೆ ಬರೋದು. ಸರ್, ನೆಮ್ಮದಿಯಾಗಿ ಊಟ ಮಾಡಿ ಸರ್. ನೆಮ್ಮದಿ? ನೀವೆಲ್ಲರೂ ಗುಂಪು ಕಟ್ಕೊಂಡು ನೆಮ್ಮದಿಯಾಗಿದ್ದೀರಲ್ಲ, ಆ ನೆಮ್ಮದಿನ ಹಾಳು ಮಾಡಕ್ಕೆ ಬಂದಿರೋದು. ಹಾಲು ತುಪ್ಪ ಬಿಡಕ್ಕೆ ಬಾಡಿ ಸಿಕ್ಬಾರ್ದು, ನೀರಿಗೆ ಬಿಡಕ್ಕೆ ಬೂದಿ ಸಿಕ್ಬಾರ್ದು. ನಾನು ಆಲ್ಗೆಲ್ ಮಚ್ಚೆ ಇದೆಯಾ ನೋಡು. ಬೇರೆ ಕಡೆ ಇದೆ.